ಅಸ್ಮಿತೆಯ ನಂದಿನಿ ಮೊನ್ನೆಯಷ್ಟೇ ಹೊಸ ಪ್ರಾಡಕ್ಟ್ ರೂಪದಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿತ್ತು. ಇದಾದ ಬಳಿಕ ನಂದಿನಿ ಮತ್ತೊಂದು ಶಾಕ್ ನೀಡಿತ್ತು. ಸಂಕ್ರಾಂತಿಯ ಬಳಿಕ ದರ ಏರಿಕೆ ಬಗ್ಗೆ ಮಾಹಿತಿ ನೀಡಿತ್ತು. ಆದ್ರೀಗ ಕರುನಾಡಿನ ಹೆಮ್ಮೆಯ ನಂದಿನಿಗೆ ಉತ್ತರದಲ್ಲಿ ಡಿಮ್ಯಾಂಡ್ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಎಸ್, ಕನ್ನಡಿಗರ ಅಸ್ಮಿತೆಯ ನಂದಿನಿ ಬ್ರ್ಯಾಂಡ್ ಇದೀಗ ಜಗತ್ ಪ್ರಸಿದ್ಧ. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ನಂದಿನಿ ಹಾಲು ಎಲ್ಲೆಡೆ ಭಾರಿ ಫೇಮಸ್. ಇನ್ನು ಹಾಲು ಅಷ್ಟೇ ಅಲ್ಲದೆ ಪ್ರತಿ ಉತ್ಪನ್ನಗಳು ಕೂಡ ಅಷ್ಟೇ ಫೇಮಸ್ ಪಡೆದಿದೆ. ತಿಮ್ಮಪ್ಪನ ಲಡ್ಡುವಿಗೂ ನಮ್ಮ ನಂದಿನಿ ತುಪ್ಪವೇ ಬೇಕು. ಜೊತೆಗೆ ಅಯೋಧ್ಯೆಯ ಆಂಜನೇಯ ದೇವಾಲಯಕ್ಕೂ ಸಹ ನಂದಿನಿ ತುಪ್ಪವೇ ಬೇಕು. ಅಷ್ಟರ ಮಟ್ಟಿಗೆ ನಂದಿನಿ ಹಾಗೂ ಅದರ ಉತ್ಪನ್ನಗಳು ಎಲ್ಲೆಡೆ ಜನಜನಿತವಾಗಿದೆ. ಕೊಟ್ಟರೆ ಏನಂದರೆ ರೈತರಿಗೆ ಅದರಿಂದ ಇವಾಗ ಹಾಲು ನಮ್ಮದು ಇವಾಗ ನಂದಿನಿ ತುಪ್ಪ ಈಗ ತಿರುಪತಿ ಎಲ್ಲೆಲ್ಲ ಕೊಡ್ತಾ ಇದ್ದಾರೆ, ಫೇಮಸ್ ಆಗಿದೆ. ಸೇಮ್ ಹಾಲು ಅದೇ ಥರ ಹೋದರೆ ರೈತರಿಗೆ ಅದರಿಂದ ಸ್ವಲ್ಪ ಹಾಲು ಜಾಸ್ತಿ ಆದಷ್ಟು ಅವ್ರಿಗೂ ರೇಟ್ ಸಿಗ್ತೈತೆ. ನಮ್ಮ ಹಾಲು ಅಡ್ವರ್ಟೈಸ್ ಆದಂಗೆ ಆಗ್ತದೆ. ಪ್ಲಸ್ ಎಲ್ಲ ಕಡೆಯೂ ನಂದಿನಿ ಹಾಲು ಸಿಕ್ಕರೆ ಒಳ್ಳೆಯದೇ ಅಲ್ಲ. ಹಾಲು ಯಾವಾಗ ಜಾಸ್ತಿ ಬೇಕು ಅನಿಸ್ತೈತು ಆವಾಗ ಆಟೋಮೆಟಿಕ್ಕಾಗಿ ₹1 2 ಅವ್ರಿಗೆ ಜಾಸ್ತಿ ಕೊಟ್ಟಾಗ ರೈತರಿಗೆ ಜಾಸ್ತಿ ಹಾಗೆ ಆಗ್ತೈತೆ. ಇನ್ನು ಕರುನಾಡಿನ ಹೆಮ್ಮೆಯ ನಂದಿನಿಗೆ ಉತ್ತರ ಪ್ರದೇಶಕ್ಕೂ ಕೂಡ ಈಗಾಗಲೇ ಕಾಲಿಡಲು ಸಜ್ಜಾಗ್ತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ತನ್ನದೇ ಆದ ಹೆಸರು ಪಡೆದಿದೆ. ಇದರ ಬಳಿಕ ಉತ್ತರ ಪ್ರದೇಶಕ್ಕೂ ಕಾಲಿಡಲಿದೆ. ಈಗಾಗಲೇ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿರುವ ಕೆಎಂಎಫ್ ಟೀಮ್ ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಮಾತುಕತೆ ನಡೆಸಿದೆ. ಉತ್ತರ ಪ್ರದೇಶ ಸರ್ಕಾರ ಅನುಮತಿ ಕೊಟ್ಟ ಬೆನ್ನಲ್ಲೇ ಪೂರೈಕೆಗೆ ನಂದಿನಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇದಿಷ್ಟೇ ಅಲ್ಲದೆ ಯುಪಿ ಬಳಿಕ ರಾಜಸ್ಥಾನ್, ಮುಂಬೈಯಲ್ಲೂ ಮಾರ್ಕೆಟಿಂಗ್ ವಿಸ್ತರಿಸಲು ಪ್ಲಾನ್ ಕೂಡ ನಡೆಸಿದೆ. ಇದಕ್ಕೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಮಗೆ. ಏನು ಕಳೆದ 1-2 ತಿಂಗಳ ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಧುರೀಣರು, ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ ₹5 ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು MD ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತು ನಮ್ಮ MD ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೋಬೇಕಂತೇಳಿ ಇದ್ದೀವಿ. ಸಂಕ್ರಾಂತಿ ಆದಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂಥ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ಆ 50 ml ಏನು ಹೆಚ್ಚು ಮಾಡಿದ್ವಿ ಅದನ್ನು ಮಾತ್ರ ನಾವು ಕಾಸ್ಟ್ ತೊಗೊಳ್ತಾ ಇದ್ದೀವಿ. ಅದನ್ನು ನಾವು ವಿಡ್ರಾ ಮಾಡಿದ್ರೆ ಅದನ್ನು ಕಾಸ್ಟ್ ಕಡಿಮೆ ಆಗುತ್ತೆ. ಅಲ್ಲ, ಅದು ರೈತರದಲ್ಲ, ಅದು ಮಿಲ್ಕ್ ರೇಟ್, ಅದು ₹2. 50 ml ಮಿಲ್ಕ್ ರೇಟನ್ನು ತೊಗೊಂಡಿದ್ದೀವಿ ನಾವು ಅಷ್ಟೇ, ಹಾಲ್ ರೇಟ್ ತೊಗೊಂಡಿದ್ದೀವಿ. ಅದು ರೈತರಿಗೆ ಕೊಡೋದು. ಲೀಟರ್ಗೆ ₹42 ಇತ್ತು, 50 ml ಹೆಚ್ಚು ಮಾಡಿ ₹44 ತೊಗೊಳ್ತಾ ಇದ್ದೀವಿ. ನಿನ್ನೆ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ನೆಕ್ಸ್ಟ್ ದರ ಪರಿಷ್ಕರಣೆ ಮಾಡುವಾಗ 1 ಲೀಟ್ರ್ ಏನು 1050 ml ಇದೆ ಅದರಲ್ಲಿ 50 ml ಕಡಿಮೆ ಮಾಡಿ 1 ಲೀಟ್ರ್ ಆ್ಯಸ್ ಇಟ್ ಈಸ್ ಹಾಗೆ ಉಳಿಸ್ಕೊಳ್ಳೋದು. ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆದ ನಂತರದಲ್ಲಿ ಪರಿಷ್ಕರಣೆ ಏನಾಗುತ್ತೆ ಅದರ ನಂತರ ಅದ್ರ ಬಗ್ಗೆ ಪೂರಕವಾಗಿ ತೀರ್ಮಾನ ತಗೊಳ್ತೀವಿ. ಒಟ್ನಲ್ಲಿ
ಒಟ್ನಲ್ಲಿ ನಮ್ಮೆಲ್ಲರ ಹೆಮ್ಮೆಯ ನಂದಿನಿ ಇದೀಗ ಪ್ರೋಟೀನ್ ಯುಕ್ತವಾದ ದೋಸೆ ಹಾಗೂ ಇಡ್ಲಿ ಹಿಟ್ಟಿನ ರೂಪದಲ್ಲಿ ಗ್ರಾಹಕರ ಮನಮನೆ ಸೇರುತ್ತದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಪ್ರಾಡಕ್ಟ್ಗಳ ಮೂಲಕ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಕೆಎಂಎಫ್ನ ಪ್ರಾಡಕ್ಟ್ಗಳು ಹೆಸರನ್ನು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ.